ಕೈಯಲ್ಲಿ ಮೊಬೈಲ್ ಇದು ವಿಡಿಯೋ ಒಂದು ಆನ್ ಮಾಡ್ಕೊಂಡ್ಬಿಟ್ರೆ ನಮ್ಮ ಜನಕ್ಕೆ ಸಿಕ್ಕಾಬಟ್ಟೆ ಧೈರ್ಯ ಕೊಡ್ರಿ. ಯಾರನ್ನಾದ್ರೂ ಹೆದರಿಸ್ತಾರೆ, ಯಾವನ್ನ ಬೇಕಾದ್ರೂ ಎದುರು ಹಾಕ್ಬೋತಾರೆ. ಇದೆಲ್ಲ ಆಗ್ಬೇಕು. ಆದ್ರೆ ಇದಕ್ಕೂ ಮೊದಲು ನಾವು ಕರೆಕ್ಟ್ ಆಗಿರ್ಬೇಕು. ಅದನ್ನು ಬಿಟ್ಟು ನಾವೇ ರೂಲ್ಸ್ ಬ್ರೇಕ್ ಮಾಡಿ ನಮ್ದೇ ವಾಯ್ಸ್ ಜೋರಾದ್ರೆ ಜನ ನಮ್ಮನ್ನೇ ಕ್ಯಾಕರಿಸ್ತಾರೆ. ಇಲ್ಲಿ ನಮ್ಮ ಮಲ್ಲೇಶ್ವರಂ ಟ್ರಾಫಿಕ್ ಎ ಎಸ್ ವೆಂಕಟೇಶ್ ಅನ್ನು ತಾಳ್ಮೆ ಮೆಚ್ಕೋಬೇಕು ಕಣ್ರಿ. ಇವ್ರು ಎಷ್ಟೇ ಟೆಂಪರೈಸ್ ಮಾಡಿದ್ರು ಒಂಚೂರು ಡಿಸ್ಟರ್ಬ್ ಆಗಿಲ್ಲ. ಇಲಾಖೆನಲ್ಲಿ ಇಂಥವು ಸಂಖ್ಯೆ ಜಾಸ್ತಿ ಆಗೋದು. ಗಾಡಿ ಕೊಡ್ರಿ ಫಸ್ಟ್ ನನ್ ಗಾಡಿ ನಿಮ್ ಕೆಲಸ ಇಲ್ಲೇನಾಗಿತ್ತಪ್ಪ ಅಂದ್ರೆ ಸಚಿನ್ ಅನ್ನೋ ಹುಡುಗ ಹೇರ್ ಸ್ಟೈಲ್ ಹಾಳಾಗುತ್ತೆ ಅಂತಲೋ ಏನೋ ಹೆಲ್ಮೆಟ್ ಹಾಕೊಳ್ದಂಗೆ ಸ್ಕೂಟರ್ ಓಡಿಸ್ಕೊಂಡು ರೋಡ್ ಮೇಲೆ ಬರ್ತಿತ್ತಂತೆ. ನಮ್ಮ ಮಲ್ಲೇಶ್ವರಂ ಪೊಲೀಸರು ಹಿಡಿದು ಸೈಡ್ಗೆ ಹಾಕಿ ಫೈನ್ ಕಟ್ಟಪ್ಪ ಅಂತವ್ರೆ. ದುಡ್ಡಿಲ್ಲ ಅಂದ್ರೆ ಗಾಡಿ ಡಾಕ್ಯುಮೆಂಟ್ಸು ಇಲ್ಲ ನೀನ್ DL ಕೊಡು, ಅದು ಕೊಡದಿದ್ರೆ ನಿನ್ ಗಾಡಿ ಸೀಸ್ ಮಾಡ್ಬೇಕಾಗುತ್ತೆ ಅಂತವ್ರೆ. ಇದು ನಮ್ಮ ಟ್ರಾಫಿಕ್ ಪೊಲೀಸರಿಗಿರೋ ಗೈಡ್ಲೈನ್ಸ್. ಈ ಹುಡುಗ ತಡಿ ನಾವು ಅಪ್ಪನ ಕರೆಸ್ತೀನಿ ಅಂತ ಅವ್ರ ಅಪ್ಪನ ಕಾಲ್ ಮಾಡ್ಬಿಟ್ಟು, ನೋಡಪ್ಪ ಈ ಪೊಲೀಸರು ನನ್ನ ಹೆಲ್ಮೆಟ್ ಹಾಕಿಲ್ಲ ಅಂತ ಹಿಡ್ಕೊಂಡ್ಬಿಟ್ಟವ್ರೆ, ಬಂದು ಇವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬಿಟ್ಟು ನನ್ನ ಗಾಡಿ ಬಿಡಿಸು ಅಂತ ಹೇಳ್ಬೋದು. ಹೆಲ್ಮೆಟ್ ಹಾಕ್ದಂಗೆ ಗಾಡಿ ಯಾಕೋ ಎತ್ಕೊಂಡು ಹೋದೆ ಬಡವ ರಾಸ್ಕಲ್, ಬಾಯಿ ಮುಚ್ಕೊಂಡು ಫೈನ್ ಕಟ್ಬಿಡ್ ಬಾ ಅಂತ ಹೇಳೋದು ಬಿಟ್ಟು ಈ ತೀರ್ಥ ರೂಪ ತಂದೆ ಬಂದೇ ಇರು ಮಗನೆ ಅಂತ ಹೊರಟು ಬಂದೇ ಬಂತು. ಬರುವಾಗ ನಮಗೆ KR ಸ್ಪಾಟ್ ಇದು ಹಳದಿ ಕಲರ್ ಟಿ ಶರ್ಟ್ ಐತಲ್ಲ ಅದನ್ನು ಹಾಕೊಂಡೇ ಬಂದಿದ್ದೆ ಪೊಲೀಸ್ ಮೇಲೆ ಹಾರ್ಕೊಂಡು ಬಿದ್ದಿದ್ದೆ. ಗಾಡಿ ಹಂಗ್ರಿ ಸೀಸ್ ಮಾಡ್ತೀರಾ, ಫೈನ್ ಕೊಟ್ಟಿಸ್ಕೊಂಬಿಡಿ, ಇದಕ್ಕೆಲ್ಲ ನಿಮ್ಗೆ ಯಾರು ಅಧಿಕಾರ ಕೊಟ್ಟಿದ್ದು, ಯಾವ ಸ್ಟೇಷನ್, ಏನ್ ನಿನ್ನ ಹೆಸರು, ಎಲ್ಲಿ ನಿನ್ ಬ್ಯಾಡ್ಜು ಅಂತ ಇರೋ ಬರೋ BP-ನೆಲ್ಲ ಬಾಯಿಗೆ ಬರ್ಸ್ಕೊಂಡು ಕಿರ್ಚಾಡೋದು ಶುರು ಮಾಡ್ತಾರೆ. ಎದುರಿಗಿದ್ದು ASI ವೆಂಕಟೇಶಣ್ಣ ಮಾತ್ರ ಕೂಲ್. ಇವ್ರು ಕೂಲಾಗಿ ಮಾತಾಡ್ತಾವ್ರೆ ಅಂತಲೋ ಏನೋ ಈ ಹಳದಿ ಕಲರ್ ಟಿ ಶರ್ಟ್ ಹಾಕೊಂಡು ಬಂದಿದ್ದ ಅಂಕಲ್ದು ಆವೇಶ ಪೀಕಿಗೆ ಹೊರಟೋಯ್ತು. ಇದನ್ನೆಲ್ಲ ನೋಡಿದ ಜನಕ್ಕೆ ಅಸಹ್ಯ ಬರೋ ಥರ ಆಗ್ಬಿಡ್ತು. ನಿಜಕ್ಕೂ KR ಸ್ಪಾಟಿಂದ ಇಂಥ ಜನನೂ ಇರ್ತಾರ? ಹಳದಿ ಟಿ ಶರ್ಟ್ ಮೈ ಮೇಲೆ ಇದೆ ಅಂದು ಮಾತ್ರಕ್ಕೆ ಸಿಕ್ತು ಮೈ ಮೇಲೆಲ್ಲ ಬೀಳ್ಬೋದಾ? ಈ ಮನುಷ್ಯನಿಗೆ 112ಗೆ 102ಗೆ ಡಿಫ್ರೆನ್ಸ್ ಗೊತ್ತಿದ್ದಿದ್ರು ಪೊಲೀಸರಿಗೆ ಕಾನೂನಿನ ಪಾಠ ಹೇಳ್ಬೋದಾ? ನೋಡೋರಿಗೆ ಶುದ್ಧ ನಾನ್ಸೆನ್ಸ್ ಅನ್ಸಲ್ವಾ? ಆಮೇಲೆ ಯಾವುದೇ ವಿಚಾರಕ್ಕೆ ಧ್ವನಿ ಎತ್ತೋದಕ್ಕೆ ಮೊದಲು ಒಂದಿಷ್ಟು ರೂಲ್ಸ್ಗಳ ಬಗ್ಗೆ ತಿಳ್ಕೊಂಡಿರ್ಬೇಕು ಕಣ್ರಿ. ಫೈನ್ ಕಟ್ತಿದ್ರೆ, ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೊಡ್ತಿದ್ರೆ ಗಾಡಿ ಸೀಸ್ ಮಾಡೋ ಅಧಿಕಾರ ಪೊಲೀಸರಿಗಿದೆ. ಸ್ಪಾಟಲ್ಲಿ ಏನು ಮಾಡಬೇಕು ಅನ್ನೋದು ಅಲ್ಲಿದ್ದ ಆಫೀಸರ್ ವಿವೇಚನೆ. ನೀವು ತಪ್ಪು ಮಾಡಿಲ್ವಾ, ಸುಮ್ಮನೆ ಹಿಡಿದು ಕಿರ್ಕೊಳ ಕೊಡ್ತಿದಾರಾ, ನಿಮ್ಮ ಮೇಲೆ ದೌರ್ಜನ್ಯ ಆಗ್ತಿದ್ಯಾ, ಖಂಡಿತ ವಾಯ್ಸ್ ರೈಸ್ ಮಾಡಿ. ಅದನ್ನು ಬಿಟ್ಟು ಎದುರಿಗಿರೋ ಆಫೀಸರ್ ತಣ್ಣು ಮಾತಾಡ್ತೈತೆ ಅಂತ ನೀವೇ ದೌರ್ಜನ್ಯ ಮಾಡೋದಲ್ಲ. ವಾಕ್ ಸ್ವಾತಂತ್ರ್ಯ ಇದೆ, ಪ್ರಶ್ನೆ ಮಾಡುವ ಹಕ್ಕಿದೆ. ಹಾಗೇನೆ ನಾಗರಿಕರಾಗಿ ನಮಗೂ ಒಂದಷ್ಟು ಕರ್ತವ್ಯಗಳಿರ್ತವೆ. ನಮ್ಮ ಕಾನೂನುಗಳನ್ನ ಗೌರವಿಸಬೇಕಾಗುತ್ತೆ, ರೂಲ್ಸ್ಗಳನ್ನ ಫಾಲೋ ಮಾಡಬೇಕಾಗುತ್ತೆ. ಆಮೇಲೆ ಇನ್ನೂ ಒಂದು ವಿಷಯ ಏನಪ್ಪ ಅಂತಂದ್ರೆ, ನಮ್ಮ ರಾಜ್ಯದಲ್ಲಿ ಇವ್ರು ಹಾಕೊಂಡಿರೋ ಹಳದಿ ಟಿ ಶರ್ಟ್ಗೆ ಒಂದು ಕದರ್ ಐತೆ. ಭ್ರಷ್ಟರಿಗೆ, ಕರಪ್ಷನ್ ಮಾಡೋರಿಗೆ ಒಂದು ಭಯ ಐತೆ. ಇದಕ್ಕೋಸ್ಕರ ರವಿಕೃಷ್ಣ ರೆಡ್ಡಿ ಅವರು ಮನೆ ಮಠ ಹೆಂಡತಿ ಮಕ್ಕಳನ್ನ ಬಿಟ್ಟು ಹಗಲು ರಾತ್ರಿ ದುಡ್ದವ್ರೆ, ಖಾಲಿ ಚಕ್ರ ಕಟ್ಕೊಂಡು ಊರೂರು ಹಲ್ದವ್ರೆ, ಹೋರಾಟ ಮಾಡಿ ಕೇಸ್ಗಳನ್ನ ಹಾಕ್ಸ್ಕೊಂಡು ದೊಡ್ಡ ಮಟ್ಟದಲ್ಲಿ ಶ್ರಮ ಹಾಕಿ ಈ ಲೆವೆಲಿಗೆ ತಂದು ನಿಲ್ಸವ್ರೆ. ಅದನ್ನ ಇವುಗಳು ಹಿಂಗೆ ಹಾದಿ ಬೀದಿ ಜಗಳಾಡೋದಕ್ಕೆ ಬಳಸ್ಕೊಂಡ್ರೆ ಅವ್ರ ಶ್ರಮ ಎಲ್ಲ ಹೊಳೆಯಲ್ಲಿ ಹುಣಸೆಂಟ್ ತೊಳ್ದಂಗಾಗಲ್ಲ. KR ಸ್ಪಾಟ್ ಇವರು ಇಂಥವನ್ನ ಕೂರಿಸ್ಕೊಂಡು ಒಂಚೂರು ಬುದ್ಧಿ ಹೇಳ್ಬೇಕು. ಇಲ್ಲ ಅಂದ್ರೆ ಜನ ನಿಮ್ಮ ಮೇಲೂ ನಂಬಿಕೆ ಕಳ್ಕೊತಾರೆ, ಪಾರ್ಟಿ ಘನತೆನೂ ಕಮ್ಮಿ ಆಗುತ್ತೆ.